ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಭಗವದ್ಗೀತೆಯ ಪ್ರಥಮ ಅಧ್ಯಾಯಕ್ಕೆ ನಾವು ಹೋಗೋದಕ್ಕಿಂತ ಮುಂಚೆ ಈ ಫ್ಯಾಮಿಲಿ ಹಿಸ್ಟ್ರಿ ಏನು, ಈ ಭಗವದ್ಗೀತೆಯನ್ನು ಬೋಧಿಸಲಿಕ್ಕೆ ಕಾರಣವಾದ ಅಂಶಗಳು ಯಾವುವು, ಕುರುಕ್ಷೇತ್ರ ಯುದ್ಧ ನಡೆಯೋದಕ್ಕೆ ಕಾರಣವಾದ ಅಂಶಗಳು ಯಾವುವು ಅನ್ನೋದನ್ನು ನಾವು ಮೊದಲು ತಿಳಿದುಕೊಳ್ಳೋಣ. ನಿಮ್ಮಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿರ್ಬೋದು ಮಹಾಭಾರತದ ಕಥೆ ಅಲ್ವಾ. ಶಂತನು ಮಹಾರಾಜನ ಮೊದಲ ಪತ್ನಿ ಗಂಗೆಯ ಪುತ್ರ ಭೀಷ್ಮ, ಎರಡನೇ ಪತ್ನಿ ಸತ್ಯವತಿಯ ಮೊದಲ ಮಗ ಚಿತ್ರಾಂಗದ, ಎರಡನೇ ಮಗ ವಿಚಿತ್ರ ವೀರ್ಯ. ಭೀಷ್ಮ ಅಖಂಡ ಒಂದು ಪ್ರತಿಜ್ಞೆಯನ್ನು ಅವನು ತೆಗೆದುಕೊಂಡಿರುತ್ತಾನೆ. ಅವನು ಮದುವೆ ಆಗುವುದಿಲ್ಲ, ಅವನಿಗೆ ಅಧಿಕಾರ ಬೇಡ ಅನ್ನುವಂಥದ್ದು. ಚಿತ್ರವೀರ್ಯ ವಿಚಿತ್ರವೀರ್ಯ ಇವರಿಬ್ಬರಿಗೂ ಮಕ್ಕಳಿರುವುದಿಲ್ಲ. ಅಂಬಾಲಿಕಾ ಇವರಿಬ್ಬರ ಪತ್ನಿಯರು. ವ್ಯಾಸದೇವರ ಕೃಪೆಯಿಂದಾಗಿ ಅಂಬಿಕಾಳಿಗೆ ಧೃತರಾಷ್ಟ್ರ ಹುಟ್ಟುತ್ತಾನೆ, ಅಂಬಾಲಿಕಳಿಗೆ ಪಾಂಡು ಹುಟ್ಟುತ್ತಾನೆ. ಅದೇ ಜೊತೆಗೆ ದಾಸಿಗೆ ಕೂಡ ಒಂದು ಪುತ್ರ ಸಂತಾನದ ಭಾಗ್ಯವನ್ನು ವ್ಯಾಸದೇವರು ಕರುಣಿಸುತ್ತಾರೆ. ವಿದುರ ಜನ್ಮವಾಗುತ್ತದೆ. ಧೃತರಾಷ್ಟ್ರ, ಪಾಂಡು, ವಿದುರ, ಈ 3 ಜನರ ಜನನವಾಗುತ್ತದೆ. ಧೃತರಾಷ್ಟ್ರ ಹುಟ್ಟು ಕುರುಡನಾಗಿರುವುದರಿಂದ ಅವನು ಚಕ್ರವರ್ತಿಯಾಗುವುದಕ್ಕೆ ಅನರ್ಹನಾಗುತ್ತಾನೆ, ಡಿಸ್ಕ್ವಾಲಿಫೈ ಆಗ್ತಾನೆ. ಅವನು ಕುರುಡನಾದವನು ಸಾಮ್ರಾಟ್ ಆಗೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಪಾಂಡು ಸಾಮ್ರಾಟ್ ಆಗ್ತಾನೆ, ಸಾಮ್ರಾಜ್ಯವನ್ನು ಅವನು ಆಳ್ತಾನೆ, ಚಕ್ರವರ್ತಿ ಆಗುತ್ತಾನೆ. ಧೃತರಾಷ್ಟ್ರನ ಮೊದಲ ಪತ್ನಿ ಗಾಂಧಾರಿ, ಎರಡನೇ ಪತ್ನಿ ವೇಶ್ಯ ಪತ್ನಿ ಅಂತ ಇರುತ್ತಾಳೆ. 101 ಜನ ಕೌರವರು ಧೃತರಾಷ್ಟ್ರ ಮತ್ತು ಗಾಂಧಾರಿಯ ಮಕ್ಕಳು. ಇನ್ನು ಪಾಂಡುವಿನ ಮೊದಲ ಪತ್ನಿ ಕುಂತಿ, ಎರಡನೇ ಪತ್ನಿ ಮಾದ್ರಿ. ಕುಂತಿಗೆ ವಿವಾಹಕ್ಕಿಂತ ಮುಂಚೆ ಒಬ್ಬ ಪುತ್ರನಿರುತ್ತಾನೆ, ಕರ್ಣ. ಪುತ್ರನನ್ನು ಅವಳು ಸೂರ್ಯದೇವನಿಂದ ಒಂದು ಪುತ್ರನನ್ನು ಅವಳು ಪಡೆದಿರುತ್ತಾಳೆ. ದೂರಾಸ ಮುನಿಯ ವರದಾನವಿರುತ್ತದೆ ಅವಳಿಗೆ. ಆದ್ದರಿಂದ ದೂರಾಸ ಮುನಿಯ ವರದಿಂದ ಕುಂತಿ ಕರ್ಣನನ್ನ ಪುತ್ರನನ್ನಾಗಿ ಪಡೆದಿರುತ್ತಾಳೆ. ವಿವಾಹದ ನಂತರ ಅದಾದಮೇಲೆ ಯಮಧರ್ಮರಾಯನಿಂದ ಯುಧಿಷ್ಠಿರನನ್ನ ಪುತ್ರನನ್ನಾಗಿ ಪಡೆಯುತ್ತಾಳೆ. ಅವಳಿಗಿರುವಂಥ ವಿಶೇಷ ವರದಾನದಿಂದ ವಾಯುವಿನಿಂದ ಭೀಮನನ್ನು ಪಡೆಯುತ್ತಾಳೆ, ಇಂದ್ರನಿಂದ ಅರ್ಜುನನನ್ನು ಪಡೆಯುತ್ತಾಳೆ. ಅದಾದಮೇಲೆ ಮಾದ್ರಿ ನಕುಲ ಸಹದೇವರನ್ನು ಪಡೆಯುತ್ತಾಳೆ ಅಶ್ವಿನಿ ಕುಮಾರರ ಒಂದು ವರದಾನದಿಂದ. ಹೀಗೆ ಪಂಚಪಾಂಡವರು ಮತ್ತು ಕೌರವರು. ಪಾಂಡು ಶಾಪಕ್ಕೆ ಒಳಗಾಗುತ್ತಾನೆ. ಅದರ ನಂತರ ಅವನು ಕಾಡಿಗೆ ಹೋದ ನಂತರ ಧೃತರಾಷ್ಟ್ರ ಕಾರ್ಯಕಾರಿಯಾಗಿ ಅಧಿಕಾರವನ್ನು ವಹಿಸಿಕೊಳ್ಳುತ್ತಾನೆ. ಅವನಿಗೆ ಪಟ್ಟಾಭಿಷೇಕ ನಡೆದಿರುವುದಿಲ್ಲ, ಕಾರ್ಯಕಾರಿಯಾಗಿ ಅವನು ನೋಡಿಕೊಳ್ಳುವಂಥ ಜವಾಬ್ದಾರಿ ಅವನ ಮೇಲೆ ಇರುತ್ತದೆ. ಪಾಂಡುವಿನ ಮೃತ್ಯುವಿನ ನಂತರ ಪಂಚಪಾಂಡವರು ಮತ್ತು ಕುಂತಿ ಮರಳಿ ಅವರು ಹಸ್ತಿನಾಪುರಕ್ಕೆ ಬರುತ್ತಾರೆ. ಹಸ್ತಿನಾಪುರದಲ್ಲಿ ಈಗ ಪಾಂಡುವಿನ ನಂತರ ಅದು ಯುಧಿಷ್ಠಿರನಿಗೆ ಹೋಗಬೇಕು ಆ ಒಂದು ಆಡಳಿತ. ಯುಧಿಷ್ಠಿರ ಚಕ್ರವರ್ತಿ ಆಗಬೇಕು. ಆದರೆ ಯುಧಿಷ್ಠಿರ ಆಗ ಮೈನರ್ ಆಗಿರೋದ್ರಿಂದ, ಚಿಕ್ಕವನಾಗಿದ್ದರಿಂದ ಧೃತರಾಷ್ಟ್ರ ಅದನ್ನು ನೋಡಿಕೊಳ್ತಾ ಇರ್ತಾನೆ. ಪಾಂಡವರು ಮರಳಿ ಹಸ್ತಿನಾಪುರಕ್ಕೆ ಬಂದಾಗ ಅವರಿಗೆ ಒಂದು ಅಂತಹ ಸ್ವಾಗತವೇನು ಅಲ್ಲಿ ದೊರೆಯುವುದಿಲ್ಲ. ಪಾಂಡು ತನ್ನ ಸಾವಿನ ಸಮಯದಲ್ಲಿ ತುಂಬ ನಿಶ್ಚಿಂತೆಯಿಂದ ಅವನು ಸಾವನ್ನ ಅಪ್ಪಿರುತ್ತಾನೆ. ಯಾಕೆ ನಿಶ್ಚಿಂತೆಯಿಂದ ತನ್ನ ದೇಹವನ್ನು ತ್ಯಜಿಸ್ತಾನಂದರೆ, ನನ್ನ ಅಣ್ಣ ಧೃತರಾಷ್ಟ್ರನಿದ್ದಾನೆ ನನ್ನ ಮಕ್ಕಳನ್ನು ನೋಡಿಕೊಳ್ಳೋದಕ್ಕೆ ಅನ್ನುವಂಥ ಭರವಸೆ, ವಿಶ್ವಾಸ ಅವನಿಗೆ ತನ್ನ ಅಣ್ಣನ ಮೇಲೆ ಇತ್ತು. ಆದರೆ ಆ ವಿಶ್ವಾಸವನ್ನು ಸುಳ್ಳು ಮಾಡುವಂಥ ಘಟನೆಗಳು ನಡೆಯುತ್ತವೆ. ಪಾಂಡವರು ಮತ್ತು ಕೌರವರ ನಡುವೆ ಬಾಲ್ಯದಿಂದಲೇ ತಾರತಮ್ಯ ಮಾಡುವಂತಹ ಹಲವಾರು ಘಟನೆಗಳು ನಡೆಯುತ್ತವೆ. ಹಲವಾರು ರೀತಿಯಲ್ಲಿ ಪಾಂಡವರಿಗೆ ತೊಂದರೆಯನ್ನು ಕೊಡಲಾಗುತ್ತದೆ. ಕೌರವರು ಕೊಡ್ತಾ ಇರುವಂಥ ತೊಂದರೆಯನ್ನು ಧೃತರಾಷ್ಟ್ರ ಅದನ್ನು ಮೌನವಾಗಿ ಅದಕ್ಕೆ ಸಮ್ಮತಿಯನ್ನು ಅವನು ಕೊಡ್ತಾ ಇದ್ದ. ತನ್ನ ಮಕ್ಕಳು ಮಾಡಿರುವಂಥ ಎಲ್ಲ ಒಂದು ಕಿರುಕುಳವನ್ನು ಅವನು ನೋಡ್ತಾ ಇದ್ದ. ವಿಷ ಉಣಿಸಿ ಭೀಮನನ್ನು ಕೊಲ್ಲುವಂತಹ ಪ್ರಯತ್ನ, ಅದಾದಮೇಲೆ ಹೇಗೆ ಅವರನ್ನು ಮೇಣದ ಅರಮನೆಯಲ್ಲಿ ಅವರೆಲ್ಲರನ್ನ ಸುಡುವಂತಹ ಪ್ರಯತ್ನ, ಅದಾದಮೇಲೆ ಮೋಸದ ಜೂಜಾಟವಾಡಿ
ಅವರಿಂದ ಎಲ್ಲವನ್ನ ಕಸಿದುಕೊಳ್ಳುವ ಪ್ರಯತ್ನ, ದ್ರೌಪದಿಯ ವಸ್ತ್ರಾಭರಣ, ಮತ್ತೆ ಪಾಂಡವರು ವನವಾಸ, ಅಜ್ಞಾತವಾಸ ಎಲ್ಲವನ್ನ ಮುಗಿಸಿ ಬಂದ ಮೇಲೆ ಕೂಡ ಅವರಿಗೆ ಕೊಡಬೇಕಾಗಿರುವಂಥ ಪಾಲನ್ನು ಅವರಿಗೆ ಕೊಡದೇ ಇದ್ದಾಗ ಕ್ಷತ್ರಿಯರು ಅವರು ರಾಜ್ಯವನ್ನ ಆಳಿಯೇ ಅವರು ಬದುಕಬೇಕು, ಜೀವಿಸಬೇಕು. ಆದ್ರಿಂದ 5 ಗ್ರಾಮಗಳನ್ನಾದರೂ ಕೊಡಿ ಅವರಿಗೆ ಅಂತ ಹೇಳಿ ಕೃಷ್ಣ ನಡೆಸಿರುವಂತಹ ಸಂಧಾನ ಕೂಡ ವಿಫಲವಾದಾಗ ಧರ್ಮಯುದ್ಧ ನಡೆಯಲೇಬೇಕು ಅನ್ನುವಂಥ ನಿರ್ಧಾರಕ್ಕೆ ಬರಬೇಕಾಗುತ್ತದೆ. ಸೊ ಹೀಗೆ ಧರ್ಮಯುದ್ಧಕ್ಕೋಸ್ಕರ ಈಗ ಕುರುಕ್ಷೇತ್ರ ಸುಸಜ್ಜಿತವಾಗಿ ಎಲ್ಲ ರೀತಿಯಲ್ಲಿ ಅಂದರೆ ಅದು ತಯಾರಾಗಿದೆ. ಸೊ ಎಲ್ಲರೂ ಕುರುಕ್ಷೇತ್ರ ರಣರಂಗದಲ್ಲಿ ಯುದ್ಧ ಸನ್ನದ್ಧರಾಗಿ ನಿಂತಿದ್ದಾರೆ. ಸೊ ಹಾಗೆ ಈಗ ಯುದ್ಧಕ್ಕಿಂತ ಮುಂಚೆ ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ, ಕೃಷ್ಣನ ಬಳಿ ಸಹಾಯವನ್ನು ಕೋರಿ ಅರ್ಜುನನು ಹೋಗ್ತಾನೆ, ದುರ್ಯೋಧನ ಕೂಡ ಹೋಗ್ತಾನೆ. ಸೊ ಅರ್ಜುನ ಕೃಷ್ಣನ ಪಾದ ಕಮಲದ ಬಳಿ ಕುಳಿತರೆ ದುರ್ಯೋಧನ ತಲೆ ಹತ್ರ ಕುಳಿತುಕೊಂಡಿರ್ತಾನೆ. ಸೊ ಕೃಷ್ಣ ನಿದ್ರೆಯಲ್ಲಿರ್ತಾರೆ. ನಿದ್ರೆಯಿಂದ ಎದ್ದ ತಕ್ಷಣ ಕೃಷ್ಣ ಅರ್ಜುನನನ್ನ ನೋಡ್ತಾರೆ. ಸೊ ಬಂದಿರುವಂಥ ಕಾರ್ಯವೇನು, ಬಂದಿರುವಂಥ ಕಾರಣವೇನು ಅಂತ ಕೇಳಿದಾಗ ಅರ್ಜುನ ಹೇಳುತ್ತಾನೆ, ಮುಂಬರುವ ಕುರುಕ್ಷೇತ್ರ ಯುದ್ಧದಲ್ಲಿ ನಮಗೆ ನಿನ್ನ ಸಹಾಯ ಬೇಕು ಕೃಷ್ಣ ಅಂತ ಕೇಳಿದಾಗ ಕೃಷ್ಣ ಹೇಳ್ತಾರೆ, ನಾನು ಯುದ್ಧವನ್ನ ಮಾಡುವುದಿಲ್ಲ, ನಾನು ಶಸ್ತ್ರವನ್ನ ಉಪಯೋಗಿಸುವುದಿಲ್ಲ, ಬೇಕಾದರೆ ನೀನು ನನ್ನ ನಾರಾಯಣಿ ಅಸ್ತ್ರವನ್ನ ತೆಗೆದುಕೊಳ್ಳಬಹುದು ಅಂತ. ಆಗ ಅರ್ಜುನ ಹೇಳ್ತಾನೆ, ಕೃಷ್ಣ ನಿನ್ನಿಂದ ಏನು ನನಗೆ ಬೇಡ, ನೀನೇ ನನಗೆ ಬೇಕು, ನೀನು ನಮ್ಮ ಜೊತೆಗಿದ್ದರೆ ಸಾಕು, ನನಗೆ ಇನ್ನೇನು ಬೇಡ ಅಂತ ಅರ್ಜುನ ಹೇಳ್ತಾನೆ. ಆಗ ದುರ್ಯೋಧನ ತಿಳಿದುಕೊಳ್ತಾನೆ ಅರ್ಜುನನನ್ನ ಮೂರ್ಖ ಅಂತ. ಸೊ ಕೃಷ್ಣ ಯುದ್ಧವನ್ನ ಮಾಡುವುದಿಲ್ಲಂತೆ, ಆದ್ರೂ ಕೃಷ್ಣನನ್ನ ಆರಿಸ್ತಾ ಇದ್ದಾನೆ. ಕೃಷ್ಣನ ಲಕ್ಷಾಂತರ ಸೈನಿಕರಿರುವಂತ ನಾರಾಯಣಿ ಸೈನ್ಯವನ್ನ ಬೇಡ ಅಂತ ಇವನು ತ್ಯಜಿಸ್ತಾ ಇದ್ದಾನೆ. ಸೊ ಅರ್ಜುನ ಒಬ್ಬ ಮೂರ್ಖ ಅಂತ ದುರ್ಯೋಧನ ತಿಳ್ಕೊಳ್ತಾನೆ. ಆದ್ರೆ ನಿಜವಾದ ಮೂರ್ಖ ಯಾರು ಅನ್ನುವಂಥದ್ದು ಕೊನೆಗೆ ನಮಗೆ ಗೊತ್ತಾಗುತ್ತೆ ಅಲ್ವಾ. ಯತ್ರ ಯೋಗೇಶ್ವರೋ ಕೃಷ್ಣ ತತ್ರ ಶ್ರೀ ವಿಜಯೋ ಭೂತಿರ್ ಧ್ರುವ ನೀತಿರ್ ಮತಿರ್ಮಮ. ಎಲ್ಲಿ ಕೃಷ್ಣನಿರುತ್ತಾನೋ ಅಲ್ಲಿ ವಿಜಯ, ಐಶ್ವರ್ಯ, ಸಿರಿ ಸಂಪತ್ತು, ಅಸಾಧಾರಣ ಶಕ್ತಿ ಎಲ್ಲವೂ ಇರುತ್ತದೆ ಅನ್ನೋದು ಅರ್ಜುನನಿಗೆ ತಿಳಿದಿತ್ತು ಕೃಷ್ಣ ದೇವೋತ್ತಮ ಪರಮಪುರುಷ ಅಂತೇಳಿ. ಆದ್ರಿಂದ ಅರ್ಜುನ ತುಂಬಾ ಬುದ್ಧಿವಂತನಾಗಿ ಕೃಷ್ಣನನ್ನ ಆಯ್ಕೆ ಮಾಡುತ್ತಾನೆ. ಸೊ ಹೀಗೆ ಈಗ ಕೃಷ್ಣ ಅರ್ಜುನನ ಸಾರಥಿಯಾಗಿ ಪಾಂಡವರ ಜೊತೆಯಲ್ಲಿ ಕೃಷ್ಣ ಇದ್ದಾರೆ. ಸೊ 2 ಸೈನ್ಯಗಳು ಯುದ್ಧ ಸನ್ನದ್ಧವಾಗಿ ಕುರುಕ್ಷೇತ್ರ ರಣರಂಗದಲ್ಲಿ ಸನ್ನದ್ಧರಾಗಿ ನಿಂತಿದ್ದಾರೆ. ಅಂತಹ ಸಂದರ್ಭದಲ್ಲಿ ಈಗ ಏನು ಅನ್ನೋದನ್ನ ನಾವು ನೋಡೋಣ. ಪ್ರಥಮ ಅಧ್ಯಾಯದ ಹೆಸರು ಅರ್ಜುನ ವಿಷಾದ ಯೋಗ, ಅರ್ಜುನನ ದುಃಖದ ಯೋಗ ಅಂಥೇಳಿ. ಸೊ ಪ್ರಥಮ ಅಧ್ಯಾಯವನ್ನ ನಾವೀಗ ಪ್ರಾರಂಭಿಸೋಣ. ಅಥ ಪ್ರಥಮೋಧ್ಯಾಯ ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಶ್ಚೈವ ಕಿಮಕುರುವತ ಸಂಜಯ. ಧೃತರಾಷ್ಟ್ರನು ಹೇಳಿದನು, ಹೇ ಸಂಜಯ, ಯುದ್ಧಾಪೇಕ್ಷೆಯಿಂದ ನನ್ನ ಮಕ್ಕಳು ಮತ್ತು ಪಾಂಡವರು ಧರ್ಮಕ್ಷೇತ್ರದಲ್ಲಿ ಸೇರಿದ ನಂತರ ಏನು ಮಾಡಿದರು ಎಂದು ಕೇಳಿದನು. ಸೊ ಧರ್ಮದಿಂದ ಪ್ರಾರಂಭವಾಗುತ್ತದೆ ಭಗವದ್ಗೀತೆಯ ಪ್ರಥಮ ಶ್ಲೋಕ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ. ಕುರುಕ್ಷೇತ್ರ ಇದು ಧರ್ಮಕ್ಷೇತ್ರವಾಗಿದೆ. ಯಾತ್ರಾ ಸ್ಥಳ, ಪವಿತ್ರ ಸ್ಥಳ ಕುರುಕ್ಷೇತ್ರ ಅನ್ನುವಂಥದ್ದು. ಸೊ ಈವಾಗಲೂ ಕೂಡ ಕುರುಕ್ಷೇತ್ರಕ್ಕೆ, ಹರಿಯಾಣದಲ್ಲಿದೆ, ಕುರುಕ್ಷೇತ್ರಕ್ಕೆ ತುಂಬ ಮಹತ್ವವಿದೆ. ಯಾವುದೇ ಒಂದು ಕಾರ್ಯವನ್ನ ಮಾಡೋದಕ್ಕಿಂತ ಮುಂಚೆ ಆ ಕುರುಕ್ಷೇತ್ರವನ್ನ ಅಲ್ಲಿಗೆ ಭೇಟಿ ನೀಡಿದ ಶುಭಾರಂಭವಾಗುತ್ತೆ, ಸೊ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಅಂತಹ ಒಂದು ಪವಿತ್ರ ಸ್ಥಳ ಕುರುಕ್ಷೇತ್ರ. ಸೊ ಅಂತಹ ಪವಿತ್ರ ಸ್ಥಳವಾಗಿರುವಂತಹ ಕುರುಕ್ಷೇತ್ರ ಧರ್ಮಕ್ಷೇತ್ರ ಕೂಡ ಆಗಿದೆ. ಅಂತಹ ಧರ್ಮಕ್ಷೇತ್ರದಲ್ಲಿ ಈಗ ಧರ್ಮಯುದ್ಧ ನಡೆಯಲಿದೆ. ಯಾರ ನಡುವೆ? ಕೌರವರು ಮತ್ತು ಪಾಂಡವರ ನಡುವೆ. ಸೊ ಇಲ್ಲಿ ಸಂಜಯ ನತ್ರ ಯಾಕೆ ಧೃತರಾಷ್ಟ್ರ ಈ ಪ್ರಶ್ನೆಯನ್ನ ಕೇಳುತ್ತಾನೆ? ಯುದ್ಧಾಪೇಕ್ಷೆಯಿಂದ ನನ್ನ ಮಕ್ಕಳು ಮತ್ತು ಪಾಂಡವರು ಧರ್ಮಕ್ಷೇತ್ರದಲ್ಲಿ ಸೇರಿದ ನಂತರ ಏನು ಮಾಡಿದ್ರು ಅಂತ ಇಲ್ಲಿ ಧೃತರಾಷ್ಟ್ರ ಕೇಳ್ತಾನೆ. ಯುದ್ಧ ಭೂಮಿಯಲ್ಲಿ ಯಾಕೆ ಸೇರಿದ್ದಾರೆ ಅವರು? ಯುದ್ಧ ಮಾಡೋದಕ್ಕೆ. ಮತ್ತೆ ಯಾಕೆ ಧೃತರಾಷ್ಟ್ರ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ? ಸೊ ಧೃತರಾಷ್ಟ್ರನ ಸಂದೇಹವೇನು ಇಲ್ಲಿ? ಈಗ ಧರ್ಮಕ್ಷೇತ್ರದ ಪ್ರಭಾವ ಇವರಿಬ್ಬರ ಮೇಲೆ ಬಿದ್ದು ಯುದ್ಧವನ್ನ ಮಾಡುವುದಿಲ್ಲ ಅಂತ ಇವರೇನಾದ್ರೂ ಹಿಂದೆ ಸರಿಯುತ್ತಾರೋ, ಅಥವಾ ರಾಜಿಯಾಗುವಂಥ ಒಂದು ಒಪ್ಪಂದಕ್ಕೆ ಎಲ್ಲಾದರೂ ಇವರು ಬರುತ್ತಾರೋ, ಯುದ್ಧ ಮಾಡುವುದಿಲ್ಲ ಅನ್ನುವಂತಹ ಸಂದೇಹ ಒಂದೆಡೆಯಾದರೆ, ಇನ್ನೊಂದೆಡೆ ಧರ್ಮಕ್ಷೇತ್ರದ ಪ್ರಭಾವ ಧರ್ಮಿಷ್ಠರಾಗಿರುವಂತಹ ಪಾಂಡವರ ವಿಜಯದ ಮೇಲೆ ಬೀರುತ್ತೆ ಅನ್ನುವಂಥದ್ದು ಕೂಡ ಧೃತರಾಷ್ಟ್ರನ ಸಂದೇಹ. ಯಾಕೆಂದರೆ ಪಾಂಡವರು ಧರ್ಮಿಷ್ಠರನ್ನುವಂಥದ್ದು ಧೃತರಾಷ್ಟ್ರನಿಗೆ ಗೊತ್ತು. ಸೊ ಧೃತರಾಷ್ಟ್ರನಿಗೆ ರಾಜಿಯಾಗುವುದು ಬೇಕಾಗಿರಲಿಲ್ಲ. ಧರ್ಮಿಷ್ಠರಾಗಿರುವಂತಹ ಪಾಂಡವರ ಜೊತೆ ತನ್ನ ಮಕ್ಕಳು ರಾಜಿಯಾಗುವುದು
ಒಟ್ಟಿಗೆ ಬಾಳುವುದು ಎಂದಿಗೂ ಸಾಧ್ಯವಿಲ್ಲ ಅನ್ನೋದು ಧೃತರಾಷ್ಟ್ರನಿಗೆ ಹಿಂದೆನೆ ಅದು ಅವನಿಗೆ ಹಿಂದಿನಿಂದಲೂ ತಿಳಿದುಕೊಂಡು ಬಂದಿರುವಂತಹ ಸತ್ಯ. ಆದ್ರಿಂದ ಅವನಿಗೆ ರಾಜಿಯಾಗುವುದು ಬೇಕಾಗಿಲ್ಲ, ಯುದ್ಧ ನಡೀಬೇಕು, ಯುದ್ಧದಲ್ಲಿ ತನ್ನ ಮಕ್ಕಳು ವಿಜಯಿಯಾಗಬೇಕು, ತನ್ನ ಪುತ್ರ ದುರ್ಯೋಧನ ಅಧಿಕಾರವನ್ನ ವಹಿಸಿಕೊಳ್ಳಬೇಕು ಅನ್ನುವಂಥ ಇಚ್ಛೆ ಧೃತರಾಷ್ಟ್ರನಿಗೆ. ಆದ್ರಿಂದ ಈ ಸಂದೇಹದಿಂದ ಅವನು ಪ್ರಶ್ನೆಯನ್ನ ಕೇಳುತ್ತಾನೆ, ಏನು ಮಾಡಿದ್ರು ಅವರು ಯುದ್ಧ ಭೂಮಿಯಲ್ಲಿ ಸೇರಿದ ಮೇಲೆ ಅನ್ನುವಂಥ ಪ್ರಶ್ನೆಯನ್ನ ಕೇಳುತ್ತಾನೆ. ಅಲ್ಲದೆ ಇಲ್ಲಿ ಧೃತರಾಷ್ಟ್ರನ ಇನ್ನೊಂದು ಮನಸ್ಥಿತಿಯನ್ನ ನಾವು ಅರ್ಥ ಮಾಡ್ಕೊಳ್ಬೋದು. ಸೊ ಈಗ ಮಾಮಕಃ ಪಾಂಡವಶ್ಚೈವ ಅಂತ ಕೇಳ್ತಾನೆ. ಮಾಮಕಃ ಪಾಂಡವ ಅಂದರೆ ನನ್ನ ಮಕ್ಕಳು ಮತ್ತು ಪಾಂಡುವಿನ ಮಕ್ಕಳು. ಈಗಾಗಲೇ ಹೇಳಿರೋ ಪ್ರಕಾರ ಪಾಂಡು ಸಾವಿನ ಸಮಯದಲ್ಲಿ ನಿಶ್ಚಿಂತೆಯಿಂದ ಸಾವನ್ನಪ್ಪುತ್ತಾನೆ. ಯಾಕೆಂದ್ರೆ ನನ್ನ ಅಣ್ಣ ಧೃತರಾಷ್ಟ್ರ ನನ್ನ 5 ಜನ ಮಕ್ಕಳ ರಕ್ಷಣೆಯನ್ನ ಮಾಡುತ್ತಾನೆ, ಅವರನ್ನ ಚೆನ್ನಾಗಿ ನೋಡ್ಕೊಳ್ಳುತ್ತಾನೆ ಅನ್ನುವಂಥ ವಿಶ್ವಾಸ ಅವನಿಗೆ ಇತ್ತು ತನ್ನ ಅಣ್ಣನ ಮೇಲೆ. ಆದರೆ ಆ ವಿಶ್ವಾಸವನ್ನ ಮುರಿಯುವಂಥ ಕಾರ್ಯವನ್ನ ಧೃತರಾಷ್ಟ್ರ ಮಾಡುತ್ತಾನೆ ಅಲ್ವಾ. ಸೊ ಹಲವಾರು ರೀತಿಯಲ್ಲಿ ಅವರಿಗೆ ತೊಂದರೆಯನ್ನು ಕೊಡುವಂಥದ್ದು, ಹಲವಾರು ರೀತಿಯಲ್ಲಿ ಅವರಿಗೆ ಕಿರುಕುಳವನ್ನು ಕೊಡುವಂಥ ಕಾರ್ಯವನ್ನ ಮಾಡಲಾಗುತ್ತದೆ. ತನ್ನ ಮಕ್ಕಳು ಮಾಡ್ತಾ ಇರುವಂಥ ಕಾರ್ಯವನ್ನ ಮೌನವಾಗಿ ಅವನು ನೋಡ್ತಾ ಇರ್ತಾನೆ, ಅದಕ್ಕೆ ಮೌನವಾಗಿ ಸಮ್ಮತಿಯನ್ನು ಕೂಡ ಅವನು ಕೊಡ್ತಾ ಇರ್ತಾನೆ. ಸೊ ಈಗ ಇಲ್ಲಿ ಇಂತಹ ಕುರುಕ್ಷೇತ್ರದಲ್ಲಿ ಕೂಡ ಧೃತರಾಷ್ಟ್ರ ಭೇದ ಭಾವವನ್ನ ಮಾಡ್ತಾ ಇದ್ದಾನೆ. ನನ್ನ ಮಕ್ಕಳು ಮತ್ತು ಪಾಂಡವಿನ ಮಕ್ಕಳು. ಪಾಂಡವರು ಕೂಡ ಕುರುವಂಶಕ್ಕೆ ಸೇರಿದವರೇ, ಆದರೆ ಪಾಂಡವರನ್ನ ಕುರುವಂಶದಿಂದ ಬೇರೆ ಇಡುವಂತಹ ಪ್ರಯತ್ನ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ. ಇವಾಗಲೂ ಅದನ್ನೇ ಮಾಡ್ತಾ ಇದ್ದಾನೆ ಧೃತರಾಷ್ಟ್ರ. ಈಗ ಯುದ್ಧ ಭೂಮಿಯಲ್ಲಿ ಸೇರಿರುವಂತಹ ಇವರಿಬ್ರು ಏನ್ ಮಾಡ್ತಾರೆ, ಅವರು ಬೇರೆಯವರು, ಸೊ ನನ್ನ ಮಕ್ಕಳು, ಸೊ ಏನ್ ಮಾಡಿದ್ರು ಅಂತ ಪ್ರಶ್ನೆಯನ್ನ ಕೇಳ್ತಾನೆ. ಅವನ ಮನಸ್ಥಿತಿಯನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು, ಧೃತರಾಷ್ಟ್ರನ ಮನಸ್ಥಿತಿ ಏನು ಅನ್ನೋದನ್ನ. ಸೊ ಅದಾದ್ಮೇಲೆ ಏನಾಗುತ್ತೆ, ಮುಂದಕ್ಕೆ ಸಂಜಯ ಅವನಿಗೆ ಸಮಾಧಾನವನ್ನ ಹೇಳುತ್ತಾನೆ. ಇಲ್ಲ, ಇವರು ರಾಜಿ ಮಾಡಿಕೊಳ್ಳುವಂಥ ಯಾವ ಪ್ರಶ್ನೆ ಇಲ್ಲ. ಅವನಿಗೆ ಧೃತರಾಷ್ಟ್ರನ ಮನಸ್ಥಿತಿ ಅರ್ಥವಾಗುತ್ತದೆ. ಸೊ ಅವನು ಹೇಳ್ತಾನೆ, ಇವರು ರಾಜಿ ಮಾಡಿಕೊಳ್ಳೋ ಪ್ರಶ್ನೆ ಇಲ್ಲ, ಅವರು ಯುದ್ಧ ಸನ್ನದ್ಧರಾಗಿ ನಿಂತಿದ್ದಾರೆ. ಆದರೆ ದುರ್ಯೋಧನ ಪಾಂಡವರ ಸೇನಾ ವ್ಯೂಹವನ್ನ ವೀಕ್ಷಿಸಿ ತನ್ನ ಗುರುಗಳ ಬಳಿಗೆ ಹೋಗಿ ಹೀಗೆ ಮಾತಾಡ್ತಾನೆ ಅಂತೇಳಿ. ಸೊ ದುರ್ಯೋಧನ ಏನ್ ಅಂದ್ಕೊಂಡಿದ್ದ, ಈಗ ಪಾಂಡವರು ಅಂದ್ರೆ ಪಾಂಡವರ ಸೈನ್ಯವನ್ನ ಅವನೊಂದು ಅಂಡರ್ ಎಸ್ಟಿಮೇಟ್ ಮಾಡ್ಕೊಂಡಿದ್ದ. ಅಂದ್ರೆ ಪಾಂಡವರ ಬಳಿ ಅಂತ ಒಂದು ಅಂದ್ರೆ ಪ್ರಾಬಲ್ಯ ಇಲ್ಲ, ನಮ್ಮ ಬಳಿ ಭೀಷ್ಮ ದ್ರೋಣ ಕರ್ಣರಂತ ಅತಿರಥ ಮಹಾರಥರಿದ್ದಾರೆ. ಆದ್ರಿಂದ ಸೊ ಪಾಂಡವರು ವಿಜಯಿಯಾಗುವ ಸಾಧ್ಯತೆ ಇಲ್ಲ ಅಂತ ದುರ್ಯೋಧನ ಲೆಕ್ಕಾಚಾರ ಹಾಕಿದ್ದ. ಆದರೆ ಈಗ ಅವನು ನೋಡ್ತಾನೆ, ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಅನಿರೀಕ್ಷಿತವಾಗಿ ರಚನೆಯಾಗಿರುವ ಪಾಂಡವರ ಸೇನಾ ವ್ಯೂಹವನ್ನ ನೋಡುತ್ತಾನೆ ದುರ್ಯೋಧನ. ನೋಡಿ ಅವನು ತನ್ನ ಗುರುವಿನ ಬಳಿಗೆ ಹೋಗಿ ಹೀಗೆ ಮಾತನಾಡುತ್ತಾನೆ. ಏನ್ ಹೇಳ್ತಾನೆ ದುರ್ಯೋಧನ ಅಂದ್ರೆ, ಪಶ್ಯೈತಾಂ ಪಾಂಡು ಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂಂ ವ್ಯೂಢಾಂ ದೃಪದ ಪುತ್ರೇಣ ತವ ಶಿಷ್ಯೇಣ ಧೀಮತಾ. ಆಚಾರ್ಯರೇ, ನಿಮ್ಮ ಚತುರ ಶಿಷ್ಯನಾದ ದೃಪದನ ಮಗನು ಕೌಶಲದಿಂದ ವ್ಯೂಹಾರೂಪವಾಗಿ ರಚಿಸಿರುವ ಈ ಪಾಂಡವ ಸೈನ್ಯವನ್ನು ನೋಡಿ. ಸೊ ಈಗ ದುರ್ಯೋಧನ ಏನು ಹೇಳ್ತಾ ಇದ್ದಾನೆ, ಆಚಾರ್ಯರೇ ಅಂದ್ರೆ ದ್ರೋಣಾಚಾರ್ಯರ ಬಳಿಗೆ ಹೋಗಿ ಹೇಳ್ತಾ ಇದ್ದಾನೆ, ನಿಮ್ಮ ಚತುರ ಶಿಷ್ಯನಾಗಿರುವಂತ ದೃಪದನ ಮಗ ಅಂದ್ರೆ ದೃಷ್ಟದ್ಯುಮ್ನ ರಚಿಸಿರುವಂತ ಕೌಶಲದಿಂದ ವ್ಯೂಹಾರೂಪವಾಗಿ ರಚಿಸಿರುವ ಪಾಂಡವ ಸೈನ್ಯವನ್ನ ನೋಡಿ ಅಂತ ಹೇಳ್ತಾ ಇದ್ದಾನೆ. ಯಾಕೆ ದುರ್ಯೋಧನ ಹೀಗೆ ಹೇಳ್ತಾ ಇದ್ದಾನೆ ಇಲ್ಲಿ ಅಂದ್ರೆ ಇದಕ್ಕೆ ಒಂದು ಹಿನ್ನೆಲೆ ಇದೆ. ಈಗ ದೃಪದ ಮತ್ತು ದ್ರೋಣಾಚಾರ್ಯರು ಆತ್ಮೀಯ ಸ್ನೇಹಿತರಾಗಿರುತ್ತಾರೆ. ಅವರಿಬ್ಬರ ನಡುವೆ ಯಾವುದೋ ಒಂದು ರಾಜಕೀಯ ಕಲಹ ಉಂಟಾಗಿ ಅವರಿಬ್ಬರು ಶತ್ರುಗಳ ತರ ಅವರು ಇರುತ್ತಾರೆ. ದ್ರೋಣಾಚಾರ್ಯರ ಮೇಲೆ ಅಸಮಾಧಾನಗೊಂಡಿದ್ದ ದೃಪದ ಒಂದು ದೊಡ್ಡದಾದ ಯಾಗವನ್ನ ಮಾಡಿ ದೃಷ್ಟದ್ಯುಮ್ನನ್ನ ಪುತ್ರನನ್ನಾಗಿ ಪಡೆಯುತ್ತಾನೆ, ದ್ರೋಣಾಚಾರ್ಯರನ್ನ ಕೊಲ್ಲುವುದಕ್ಕೋಸ್ಕರ. ಸೊ ದೃಷ್ಟದ್ಯುಮ್ನನ್ನ ಪಡೆದಿರುವ ಉದ್ದೇಶನೇ ದ್ರೋಣಾಚಾರ್ಯರನ್ನ ಕೊಲ್ಲಬೇಕು ಅಂತೇಳಿ ದೃಪದ. ದ್ರೋಣಾಚಾರ್ಯರಿಗೆ ಇದು ಚೆನ್ನಾಗಿ ತಿಳಿದಿತ್ತು, ದೃಷ್ಟದ್ಯುಮ್ನ ಮುಂದಕ್ಕೆ ನನ್ನನ್ನ ಕೊಲ್ಲಲಿದ್ದಾನೆ ಅಂತೇಳಿ. ಆದರೆ ಕೂಡ ದೃಷ್ಟದ್ಯುಮ್ನ ದ್ರೋಣಾಚಾರ್ಯರ ಬಳಿಗೆ ಬಂದು, ನನಗೆ ನೀವು ಯುದ್ಧ ವಿದ್ಯೆಯನ್ನು ಕಲಿಸಿ ಶಸ್ತ್ರಾಭ್ಯಾಸವನ್ನ ಅಸ್ತ್ರಶಸ್ತ್ರ ವಿದ್ಯಾಭ್ಯಾಸವನ್ನ ಕಲಿಸಿ ಅಂತ ದ್ರೋಣಾಚಾರ್ಯರ ಬಳಿ ಬಂದು ಕೋರಿಕೊಂಡಾಗ ದ್ರೋಣಾಚಾರ್ಯರು ತಮ್ಮ ಒಂದು ಮೃತ್ಯುವಿನ ಬಗ್ಗೆ ಲೆಕ್ಕಿಸದೆ ತಮ್ಮ ಧರ್ಮದ ಪಾಲನೆಯನ್ನ ಮಾಡಿದ್ರು. ದೃಷ್ಟದ್ಯುಮ್ನನಿಗೆ
ಎಲ್ಲವನ್ನ ಅವರು ತಿಳಿಸಿಕೊಟ್ರು. ಅಸ್ತ್ರ ಶಸ್ತ್ರ ವಿದ್ಯೆಯನ್ನ ಎಲ್ಲವನ್ನ ಅವರು ತಿಳಿಸಿಕೊಟ್ರು. ಈಗ ದ್ರುಪದನ ಮಗ ದೃಷ್ಟದ್ಯುಮ್ನ ದ್ರೋಣಾಚಾರ್ಯರಿಂದ ಎಲ್ಲವನ್ನ ಕಲಿತು ಪಾಂಡವರ ಪಕ್ಷವನ್ನ ಸೇರಿ ಪಾಂಡವರ ಸೇನಾವ್ಯೂಹವನ್ನ ರಚಿಸಿದ್ದಾನೆ. ಯಾಕೆಂದ್ರೆ ದ್ರೌಪದಿಯ ಅಣ್ಣ ಅವನು, ಆದ್ರಿಂದ ಅವನು ಪಾಂಡವರ ಪಕ್ಷವನ್ನ ಸೇರುವುದು ಸಹಜವಾಗಿಯೇ ಇದೆ. ಸೊ ಆದ್ರಿಂದ ಇಲ್ಲಿ ದುರ್ಯೋಧನ ಏನು ಹೇಳ್ತಾ ಇರುವಂಥದ್ದು ತನ್ನ ಗುರುವಿಗೆ, ನಿಮಗೆ ತಿಳಿದಿತ್ತಲ್ವಾ ದೃಷ್ಟದ್ಯುಮ್ನ ನಿಮ್ಮನ್ನ ಕೊಲ್ಲಲಿದ್ದಾನೆ ಅಂತೇಳಿ, ಆದರೆ ಕೂಡ ನೀವು ಏನು ಮಾಡಿದ್ರಿ, ಅವನಿಗೆ ಎಲ್ಲ ಯುದ್ಧದ ವಿದ್ಯಾಭ್ಯಾಸವನ್ನ ನೀವೆಲ್ಲವನ್ನ ಅವನಿಗೆ ನೀವು ತಿಳಿಸಿಕೊಟ್ರೆ. ನಿಮ್ಮಿಂದ ಕಲಿತಿರುವಂತಹ ದುರ್ಯೋಧನ, ಎಲ್ಲವನ್ನ ಅಸ್ತ್ರಶಸ್ತ್ರ ವಿದ್ಯೆಗಳನ್ನು ಕಲಿತಿರುವಂತಹ ದುರ್ಯೋಧನ ಈಗ ಪಾಂಡವರ ಪಕ್ಷವನ್ನ ಸೇರಿ ಯಾವ ತರ ಸೇನೆಯನ್ನ ರಚಿಸಿದ್ದಾನೆ ನೋಡಿ. ನೀವು ಉದಾರ ನೀತಿಯನ್ನ ತೋರಿದ್ರಿ ಆವತ್ತು, ನಿಮ್ಗೆ ಗೊತ್ತಿದ್ರು ಕೂಡ ಅವನು ನಿಮ್ಮನ್ನ ಕೊಲ್ತಾನೆ ಅಂತ ಗೊತ್ತಿದ್ರು ಕೂಡ ಅವನಿಗೆ ನೀವು ಎಲ್ಲವನ್ನ ಕಲಿಸಿಕೊಟ್ರಿ. ಈ ತರ ಔದಾರ್ಯತೆಯನ್ನ ಯುದ್ಧ ಭೂಮಿಯಲ್ಲಿ ನೀವು ತೋರಿಸುವಂತಿಲ್ಲ. ನನಗೆ ಗೊತ್ತು ಪಾಂಡವರು ನಿಮ್ಮ ಪ್ರಿಯರು, ಅದರಲ್ಲೂ ವಿಶೇಷವಾಗಿ ಅರ್ಜುನ ನಿಮ್ಮ ಪ್ರೀತಿಯ ಶಿಷ್ಯ. ಈ ತರ ನೀವು ಯುದ್ಧ ಭೂಮಿಯಲ್ಲಿ ನೀವೇನಾದ್ರೂ ಈ ತರ ಉದಾರ ನೀತಿಯನ್ನ ತೋರಿದ್ರೆ ನಮಗೆ ಸೋಲಾಗುವುದು ಖಚಿತ ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾನೆ ದುರ್ಯೋಧನ ತನ್ನ ಗುರುವಿಗೆ. ಗುರುವಿನ ಬಳಿಗೆ ಹೋಗಿ ನಮ್ರನಾಗಿ ವಿಧೇಯನಾಗಿ ಮಾತನಾಡೋದು ಬಿಟ್ಟು ಅವನು ತುಂಬಾ ಒರಟಾಗಿ ಮಾತನಾಡ್ತಾ ಇದ್ದಾನೆ, ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾನೆ ತನ್ನ ಗುರುವಾಗಿರುವಂಥ ದ್ರೋಣಾಚಾರ್ಯರಿಗೆ. ಸೊ ದುರ್ಯೋಧನನ ಮನಸ್ಥಿತಿ ಏನು ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೋದು ಅಲ್ವಾ. ಅದಾದ್ಮೇಲೆ ದುರ್ಯೋಧನ ಈಗ ಎರಡು ಸೇನೆಗಳ ನಡುವೆ ಯಾರ್ಯಾರು ಇದ್ದಾರೆ ಅನ್ನೋದನ್ನ ಅವನು ಹೇಳ್ತಾನೆ, ಹೋಲಿಕೆ ಮಾಡ್ತಾನೆ. ಈಗ ಪಾಂಡವರ ಕಡೆ ಯಾರಿದ್ದಾರೆ, ನಮ್ಮ ಕಡೆ ಯಾರಿದ್ದಾರೆ ಅಂತೇಳಿ ದುರ್ಯೋಧನ ಹೇಳ್ತಾನೆ, ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ. ಹೋರಾಟದಲ್ಲಿ ಭೀಮಾರ್ಜುನರಿಗೆ ಸಮಾನರಾದ ಅನೇಕ ವೀರ ಬಿಲ್ಲಾಳುಗಳು ಈ ಸೈನ್ಯದಲ್ಲಿ ಇದ್ದಾರೆ. ಯುಯುಧಾನ, ವಿರಾಟ ಮತ್ತು ದ್ರುಪದರಂತಹ ಮಹಾರಥರಿದ್ದಾರೆ. ಈಗ ದ್ರೋಣಾಚಾರ್ಯರಿಗೆ ಹೋಲಿಸಿದ್ರೆ ದೃಷ್ಟದ್ಯುಮ್ನ ಬಹುದೊಡ್ಡ ತಡೆಯೇನೂ ಆಗಿರಲಿಲ್ಲ. ಆದರೆ ಅಲ್ಲಿ ಪರಾಕ್ರಮಿಗಳು ಇದ್ದಾರೆ, ಪಾಂಡವರ ಪಕ್ಷದಲ್ಲಿ ಭೀಮಾರ್ಜುನರು ಇದ್ದಾರೆ, ಅವರಿಗೆ ಸಮಾನರಾದ ಅನೇಕ ವೀರ ಬಿಲ್ಲಾಳುಗಳು ಈ ಸೈನ್ಯದಲ್ಲಿದ್ದಾರೆ. ಯುಯುಧಾನ, ವಿರಾಟ, ದ್ರುಪದರಂತ ಮಹಾರಥರಿದ್ದಾರೆ. ಯಾರ್ಯಾರು ಇದ್ದಾರೆ ಅನ್ನೋದನ್ನ ದುರ್ಯೋಧನ ಹೇಳ್ತಾ ಹೋಗ್ತಾನೆ. ದೃಷ್ಟಕೇತುಶ್ಚೈಕಿತಾನಃ ಕಾಶೀರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿ ಭೋಜಶ್ಚ ಶೈಬ್ಯಶ್ಚ ನರಪುಂಗವಃ. ದೃಷ್ಟಕೇತುಶ್ಚೈಕಿತಾನ, ಕಾಶಿರಾಜ, ಪುರುಜಿತ್, ಕುಂತಿಭೋಜ ಮತ್ತು ಶೈಬ್ಯನಂತಹ ನರಪುಂಗವರು ಇದ್ದಾರೆ. ಅದಾದ್ಮೇಲೆ ಯಾರೆಲ್ಲ ಇದ್ದಾರೆ ಅಂತ ಅವನು ಹೀಗೆ ಹೇಳ್ತಾ ಹೋಗ್ತಾನೆ. ಅಸ್ಮಾಕಂ ತು ವಿಶಿಷ್ಟಾಯೇ ತಾನ್ನಿಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಜಾರ್ಥಾಂ ತಾನ್ ಬ್ರವೀಮಿತೆ. ಸೊ ಇಷ್ಟರವರೆಗೆ ಅವನು ತನ್ನ ಕಡೆ ಯಾರ್ಯಾರು ಇದ್ದಾರೆ ಅನ್ನೋದನ್ನ ಹೇಳ್ತಾರೆ. ಯುಧಾಮನ್ಯುಶ್ಚ ವಿಕ್ರಾಂತ ಉತ್ತಮೌಜಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಃ. ಬಲಶಾಲಿ ಯುಧಾಮನ್ಯು, ಬಹುಶಕ್ತಿವಂತನಾದ ಉತ್ತಮೌಜ, ಸುಭದ್ರೆಯ ಮಗ ಅಭಿಮನ್ಯು, ದ್ರೌಪದಿಯ ಮಕ್ಕಳು ಇವರೆಲ್ಲ ಇದ್ದಾರೆ ಅಂತ ದುರ್ಯೋಧನ ಯಾರ್ಯಾರು ಇದ್ದಾರೆ ಪಾಂಡವರ ಬಳಿ ಅನ್ನೋದನ್ನ ಹೇಳ್ತಾ ಹೋಗ್ತಾನೆ. ಪಾಂಡವರ ಬಳಿ ಇರುವಂತ ಎಲ್ಲ ಅತಿರಥ ಮಹಾರಥರ ಹೆಸರನ್ನ ಹೇಳ್ತಾನೆ ದುರ್ಯೋಧನ. ಆದ್ರೆ ಅಂದ್ರೆ ಅವನು ಹೇಳ್ತಾನೆ ಇವರೆಲ್ಲ ವಿಜಯಕ್ಕೆ ಕಾರಣರಾಗುವರು ಅಂತೇಳಿ. ಆದ್ರೆ ನಿಜವಾಗ್ಲೂ ಪಾಂಡವರ ವಿಜಯಕ್ಕೆ ಕಾರಣರಾಗುವವರು ಯಾರು? ಶ್ರೀಕೃಷ್ಣನನ್ನೇ ಮರೆತು ಬಿಡ್ತಾನೆ ದುರ್ಯೋಧನ. ಎಲ್ಲರ ಹೆಸರನ್ನ ಹೇಳ್ತಾನೆ, ಶ್ರೀಕೃಷ್ಣನನ್ನ ಮರೆತು ಬಿಡ್ತಾನೆ ಅಲ್ವಾ. ಸೊ ದುರ್ಯೋಧನನ ಮನಸ್ಥಿತಿಯನ್ನ ನಾವು ತಿಳಿದುಕೊಳ್ಬಹುದು. ಈ ಕಲಿಯುಗದಲ್ಲಿ ಕೂಡ ತುಂಬಾ ಜನ ದುರ್ಯೋಧನರು ಇದ್ದಾರೆ. ಎಲ್ಲ ತಮ್ಮ ಪ್ರಕಾರ ನಡೆಯುತ್ತೆ ಅಂತ ಲೆಕ್ಕಾಚಾರವನ್ನ ಹಾಕ್ತಾರೆ, ಆದ್ರೆ ಭಗವಂತನನ್ನೇ ಮರೆತು ಬಿಡ್ತಾರೆ. ಸೊ ಭಗವಂತ ಎಲ್ಲಿ ಇರುತ್ತಾರೋ ಅವರ ಇಚ್ಛೆ ಏನು ಅನ್ನೋದನ್ನ ನಾವು ತಿಳಿದುಕೊಳ್ಳುವುದಿಲ್ಲ. ಇಲ್ಲಿ ಕೃಷ್ಣನ ಇಚ್ಛೆ ಏನು ಅನ್ನೋದು ದುರ್ಯೋಧನನಿಗೆ ಗೊತ್ತಿಲ್ಲ. ಯಾಕಂದ್ರೆ ದುರ್ಯೋಧನ ಕೃಷ್ಣನನ್ನ ಪರಮಾತ್ಮ ಅಂತಾನೆ ಪರಿಗಣಿಸ್ಲಿಲ್ಲ, ದೇವೋತ್ತಮ ಪರಮ ಪುರುಷ ಅಂತೇಳಿ ಅವನಿಗೆ ಗೊತ್ತಿಲ್ಲ ದುರ್ಯೋಧನನಿಗೆ. ಸೊ ಈ ಕಲಿಯುಗದಲ್ಲಿ ಕೂಡ ತುಂಬಾ ಜನರಿದ್ದಾರೆ ಕೃಷ್ಣನನ್ನ ದೇವೋತ್ತಮ ಪರಮ ಪುರುಷ ಅಂತ ಸ್ವೀಕರಿಸದೇ ಇರುವವರು. ಸೊ ಅವರಿಗೆ ಗೊತ್ತಿಲ್ಲ ಭಗವಂತನ ಒಂದು ಯೋಜನೆ ಏನು, ಯಾವ ತರ ಇರುತ್ತೆ ಜೀವನದಲ್ಲಿ ಹೇಗೆ ಅಂತೇಳಿ. ಸೊ ತಮ್ಮ ಲೆಕ್ಕಾಚಾರದ ಪ್ರಕಾರ ಜೀವನ ಇರುತ್ತದೆ, ಎಲ್ಲವೂ ತಮ್ಮ ಇಚ್ಛೆ ಅಂತ ನಡೀತದೆ ಅಂತ ಅವ್ರು ತಿಳ್ಕೊಳ್ತಾರೆ. ಆದ್ರೆ ಏನಾಗುತ್ತೆ, ಎಲ್ಲವೂ ನಾವು ತಿಳಿದುಕೊಂಡಿರೋ ತರ ನಡೆಯುವುದಿಲ್ಲ. ಇಲ್ಲಿ ದುರ್ಯೋಧನನ ಮನಸ್ಥಿತಿ ಕೂಡ ಹಾಗೇನೆ.
ಸೊ ಅವನು ತಿಳ್ಕೊಂಡಿರ್ತಾನೆ ಪಾಂಡವರು ಅಂದ್ರೆ ನಾನು ವಿಜಯಿ ಆಗಲಿದ್ದೇನೆ, ಪಾಂಡವರ ಕಡೆ ಕೂಡ ಅತಿರಥ ಮಹಾರಥರಿದ್ದಾರೆ ಅಂತೇಳಿ ಕೃಷ್ಣನನ್ನ ಮರೆತು ಬಿಡ್ತಾನೆ ದುರ್ಯೋಧನ. ಅದಾದ್ಮೇಲೆ ದುರ್ಯೋಧನ ತನ್ನ ಪಕ್ಷದಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದನ್ನ ಅವನು ಹೇಳ್ತಾ ಹೋಗ್ತಾನೆ. ಸೊ ಅವನು ಹೇಳ್ತಾನೆ, ಅಸ್ಮಾಕಂ ತು ವಿಶಿಷ್ಟಾಯಿ ತಾನ್ನಿಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಜಾರ್ಥಾಂ ತಾನ್ ಬ್ರವೀಮಿತೆ ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯಃ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತಿಸ್ತಥೈವ ಚ. ತಾವು ಅಂದ್ರೆ ದ್ರೋಣಾಚಾರ್ಯರು, ಭೀಷ್ಮರು, ಕರ್ಣ, ಕೃಪ, ಅಶ್ವತ್ಥಾಮ, ವಿಕರ್ಣ, ಸೋಮದತ್ತನ ಮಗನಾದ ಭೂರಿಶ್ರವ ಇವರೆಲ್ಲರೂ ಯಾವಾಗಲೂ ಯುದ್ಧದಲ್ಲಿ ವಿಜಯಿಗಳಾಗುವವರು. ಸೊ ಹೀಗೆ ತುಂಬಾ ಜನ ಇಲ್ಲಿ ಇದ್ದಾರೆ. ನಮ್ಮ ಜೊತೆ ಭೀಷ್ಮ, ದ್ರೋಣ, ಕರ್ಣರಿದ್ದಾರೆ. 3 ಜನ ಕೂಡ ಪರಶುರಾಮರ ಶಿಷ್ಯರು. ಸೊ ಹೀಗೆ ಇಂಥ 3 ಜನರ ಪರಶುರಾಮ ಶಿಷ್ಯರು ಇರುವಂತಹ ಒಂದು ಇದರಲ್ಲಿ ನನ್ನ ಕಡೆ ಅವರು ಇರೋದ್ರಿಂದ ನನಗೆ ಸೋಲನ್ನುವ ಮಾತೇ ಇಲ್ಲ, ನಾನು ಖಂಡಿತವಾಗ್ಲೂ ವಿಜಯಿಯಾಗಲಿದ್ದೇನೆ ಅನ್ನುವಂಥ ಭರವಸೆ ದುರ್ಯೋಧನನಿಗೆ. ಸೊ ಅವನ ಮಾತಿಗೆ ಅಲ್ಲಿ ಒಂದು ಅರ್ಥ ಇತ್ತು. ಯಾಕೆಂದರೆ ಹೌದು, ಭೀಷ್ಮ, ದ್ರೋಣ, ಕರ್ಣರು ಅಷ್ಟೇ ಪರಾಕ್ರಮಿಗಳು ಕೂಡ ಹೌದು. ಅವರು 3 ಜನ ಇರೋದ್ರಿಂದಲೇ ದುರ್ಯೋಧನ ಕುರುಕ್ಷೇತ್ರ ಯುದ್ಧವನ್ನ ಮಾಡುವಂಥ ದುಸ್ಸಾಹಸಕ್ಕೆ ಮುಂದಾದ ಅಲ್ವಾ. ಭೀಷ್ಮ, ದ್ರೋಣ, ಕರ್ಣರು ಇರೋದ್ರಿಂದ ಅವನಿಗೆ ಗೊತ್ತಿತ್ತು ಪಾಂಡವರ ಬಲ ಏನು ಅನ್ನುವಂಥದ್ದು. ಸೊ ತನ್ನ ಪಕ್ಷದಲ್ಲಿ ಈ 3 ಜನ ಇರೋದ್ರಿಂದ ನಾನು ಖಂಡಿತ ವಿಜಯಿಯಾಗಲಿದ್ದೇನೆ ಅನ್ನುವಂಥ ಒಂದು ವಿಶ್ವಾಸ ಅವನಿಗೆ. ಅದಾದ್ಮೇಲೆ ಅವನು ಹೇಳ್ತಾನೆ, ಅನ್ಯೇಚ ಬಹವಃ ಶೂರ ಮದರ್ತೆ ತ್ಯಕ್ತ ಜೀವಿತಾಃ ನಾನಾ ಶಸ್ತ್ರ ಪ್ರಹರಣಾಃ ಸರ್ವೇ ಯುದ್ಧ ವಿಶಾರದಾಃ. ನನಗಾಗಿ ಪ್ರಾಣವನ್ನೇ ಕೊಡಲು ಸಿದ್ಧರಾಗಿರುವ ಇನ್ನೂ ಅನೇಕ ಮಂದಿ ವೀರರು ಇದ್ದಾರೆ. ಅವರೆಲ್ಲ ವಿವಿಧ ಅಸ್ತ್ರಶಸ್ತ್ರಗಳನ್ನು ಹೊಂದಿರುವವರು, ಎಲ್ಲರೂ ಯುದ್ಧ ವಿಶಾರದರು. ಸೊ ಇಲ್ಲಿ ದುರ್ಯೋಧನ ಬಾಯಿ ತಪ್ಪಿ ಹೇಳ್ತಾನೆ, ನನಗೋಸ್ಕರ ಪ್ರಾಣವನ್ನೇ ಕೊಡಲು ಸಿದ್ಧರಾಗಿರುವ ಅಂತೇಳಿ. ಅವನ ಮಾತಿನ ಥರನೇ ಆಗುತ್ತೆ. ಎಲ್ಲರೂ ಪ್ರಾಣವನ್ನ ಕೊಡಬೇಕಾಗುತ್ತೆ ಕುರುಕ್ಷೇತ್ರ ಯುದ್ಧ ಭೂಮಿ ಅಲ್ವಾ, ಕೊನೆಗೆ ಕುರುಕ್ಷೇತ್ರ ಯುದ್ಧದಲ್ಲಿ. ಸೊ ನನಗೋಸ್ಕರ ಪ್ರಾಣವನ್ನ ಕೊಡಲು ಸಿದ್ಧರಾಗಿ ಬಂದಿದ್ದಾರೆ ಇವರೆಲ್ಲ ಅಂತ ದುರ್ಯೋಧನ ಹೇಳ್ತಾನೆ. ಸೊ ಹೀಗೆ ವಿಜಯ ನನ್ನದು ಅನ್ನುವಂಥ ಒಂದು ಭರವಸೆ, ಆ ವಿಶ್ವಾಸ ದುರ್ಯೋಧನನದು. ಭೀಷ್ಮಾಚಾರ್ಯರು ನನ್ನ ಪಕ್ಷದಲ್ಲಿ ಇರೋದ್ರಿಂದ ಖಂಡಿತವಾಗ್ಲೂ ವಿಜಯ ನನ್ನದು ಅನ್ನೋದನ್ನ ಅವನು ಹೇಳ್ತಾನೆ. ನಮ್ಮ ಶಕ್ತಿಯು ಅಳತೆಯನ್ನು ಮೀರಿದ್ದು. ತಾತ ಭೀಷ್ಮರಿಂದ ನಮಗೆ ಸಂಪೂರ್ಣ ರಕ್ಷಣೆಯು ದೊರೆತಿದೆ. ಭೀಮನು ಎಚ್ಚರದಿಂದ ರಕ್ಷಿಸುತ್ತಿರುವ ಪಾಂಡವರ ಶಕ್ತಿಯಾದರೂ ಮಿತವಾದದ್ದು. ಸೊ ಭೀಷ್ಮರನ್ನ ಭೀಮನಿಗೆ ಹೋಲಿಸಿ ಮಾತನಾಡ್ತಾನೆ ದುರ್ಯೋಧನ. ಹೇಳ್ತಾನೆ, ಭೀಷ್ಮ ಪಿತಾಮಹ ಇರುವಲ್ಲಿ ಖಂಡಿತವಾಗ್ಲೂ ವಿಜಯ ನಿಶ್ಚಿತವಾಗಿ ಇದ್ದೇ ಇರುತ್ತದೆ. ಅವರು ಒಂದು ಪರಾಕ್ರಮಿ, ಆ ಶಕ್ತಿ ಅಳತೆ ಮೀರಿದ್ದು ಅಂತೇಳಿ ಹೀಗೆ ಹೇಳ್ತಾ ಹೇಳ್ತಾ ಹೋಗ್ತಾನೆ. ದುರ್ಯೋಧನ ವಿವರಿಸ್ತಾ ಹೋಗ್ತಾನೆ. ಎಲ್ಲ ಒಂದು ದೃಷ್ಟಿಯಲ್ಲಿ ನೋಡಿದಾಗ ನಮ್ಮ ವಿಜಯ ಖಚಿತವಾಗಿದೆ, ನಿಶ್ಚಿತವಾಗಿದೆ ಅನ್ನುವಂಥದ್ದು ದುರ್ಯೋಧನನ ಒಂದು ಮನಸ್ಥಿತಿ ಈಗ. ಸೊ ದುರ್ಯೋಧನನ ಈ ಒಂದು ಹುರುಪನ್ನ ನೋಡಿ, ಅವನ ಈ ಒಂದು ಉತ್ಸಾಹವನ್ನ ನೋಡಿರುವಂತಹ ಭೀಷ್ಮ ಪಿತಾಮಹ ಅವನನ್ನು ಹುರಿದುಂಬಿಸೋದಕ್ಕೋಸ್ಕರ ಶಂಖವನ್ನ ಊದಿ ಅವನಿಗೆ ಪ್ರೋತ್ಸಾಹವನ್ನ ನೀಡುತ್ತಾರೆ. ಎಸ್, ನಾನು ಯುದ್ಧ ಮಾಡಲು ಸಿದ್ಧನಾಗಿದ್ದೇನೆ ಅಂಥೇಳಿ ಭೀಷ್ಮ ಪಿತಾಮಹರು ಶಂಖವನ್ನ ಊದುತ್ತಾರೆ. ಅದಕ್ಕೆ ಪ್ರತಿಯಾಗಿ ಎದುರು ಪಕ್ಷದಲ್ಲಿ ಇರುವವರು ಕೂಡ ಶಂಖವನ್ನ ಊದುತ್ತಾರೆ. ತಥಾ ಶ್ವೇತೇರ್ ಹಯೇರ್ಯುಕ್ತೆ ಮಹತಿ ಸ್ಯಂದನೆ ಸ್ಥಿತೌ ಮಾಧವಃ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರದತ್ಮತುಃ. ಎದುರು ಪಕ್ಷದಲ್ಲಿ ಬಿಳಿಯ ಕುದುರೆಗಳನ್ನು ಕಟ್ಟಿದ ಮಹಾರಥದಲ್ಲಿ ಉಪಸ್ಥಿತರಾಗಿದ್ದ ಶ್ರೀಕೃಷ್ಣನು ಅರ್ಜುನನು ತಮ್ಮ ಅಲೌಕಿಕವಾದ ಶಂಖಗಳನ್ನು ಊದಿದರು. ಭೀಷ್ಮರು ಊದಿದ ಶಂಖವನ್ನು ಅಲೌಕಿಕ ಎಂದು ವರ್ಣಿಸಲಿಲ್ಲ. ಕೃಷ್ಣಾರ್ಜುನರ ಶಂಖವನ್ನ ಅಲೌಕಿಕ ಅಂತ ಇಲ್ಲಿ ಹೇಳಲಾಗಿದೆ.